ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಘಟನೆ ಏಪ್ರಿಲ್ 30ರಂದು ನಡೆದು ಹೋಗಿಬಿಟ್ಟಿತ್ತು. ಆದರೆ ಮೇ 1ನೇ ತಾರೀಕು ಇಂಥದ್ದೊಂದು ದುರಂತವೇ ನಡೆದು ಹೋಗಿಬಿಡುತ್ತೆ. ಮತ್ತು ಇಡೀ ದೇಶವೇ ಕಣ್ತೆರೆದು ನೋಡಿಬಿಡುತ್ತೆ. ಇಡೀ ದೇಶವೇ ಚೀತು ಅಂತೇಳಿ ಆ ವ್ಯಕ್ತಿಗೆ ಹುಗಿದು ಬಿಡುತ್ತೆ. ಒಂದು ಮಗುವಿಗಾಗಿ ಕಣ್ಣೀರನ್ನು ಹಾಕಿಬಿಡುತ್ತೆ. ಆ ಮಗುವಿಗಾಗಿ ರಸ್ತೆಯಲ್ಲಿ ಹೋರಾಟ, ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ ಅನ್ನುವಂಥ ಭ್ರಮೆಯೂ ಕೂಡ ಯಾರಲ್ಲಿಯೂ ಇರಲಿಲ್ಲ. ಸ್ನೇಹಿತರೆ, ಒಂದು ಕೇಸ್ ಮಾಸುವ ಮುನ್ನವೇ, ಒಂದು ನೋವು ಮರೆ ಮಾಚುವ ಮುನ್ನವೇ ಮತ್ತೊಂದು ನೋವು ಇಡೀ ದೇಶಕ್ಕೆ ಇದೀಗ ಬಂದು ಬಿಟ್ಟಿದೆ. 4 ವರ್ಷದ ಮಗು ಅದು. ಆ 4 ವರ್ಷದ ಮಗುವನ್ನು 65 ವರ್ಷದ ವ್ಯಕ್ತಿ, ಈತನನ್ನು ಏನು ಅಂತ ಕರಿಬೇಕೋ ಗೊತ್ತಿಲ್ಲ. ಕೀಚಕ ಅಂತ ಹೇಳಬೇಕೋ ಅಥವಾ ಕ್ರೂರಿ ಅಂತ ಹೇಳಬೇಕೋ ಅಥವಾ ಇನ್ನೇನು ಹೇಳಬೇಕು ಈ ನಾಲಾಯಕನಿಗೆ ಗೊತ್ತಿಲ್ಲ. ಈತನ ವಯಸ್ಸಿಗೆ ಮರ್ಯಾದೆ ಕೊಡಬೇಕೋ ಅಥವಾ ಈ ನಾಲಾಯಕ ಮಾಡಿರುವಂತಹ ಒಂದು ಹೀನಾಯ ಕೆಲಸಕ್ಕೆ ಚೀತು ಅಂತೇಳಿ ಹೋಗಿಬೇಕು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನಮ್ಮ ದೇಶದಲ್ಲಿ ಇದೀಗ ನಡೆದು ಹೋಗಬಿಟ್ಟಿದೆ. ಅಂದ ಹಾಗೆ ಆ ದುರಂತವಾದರೂ ಏನು, ಆ ದುರಂತದ CCTV ಫುಟೇಜಲ್ಲಿ ಏನೇನಿದೆ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಕೊನೆಯವರೆಗೂ ನೋಡಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲೂ ಕೂಡ ಈ ಮಕ್ಕಳನ್ನು ಹೆತ್ತಂಥವರು, ಹೆಣ್ಣನ್ನು ಹೆತ್ತಂಥವರು ಎಲ್ಲರೂ ಕೂಡ ನೋಡಲೇಬೇಕಾದಂಥ ವಿಶೇಷವಾದಂಥ ವಿಡಿಯೋ ಇದು. ಅಂದರೆ ಇದರಲ್ಲಿ ಏನೋ ದೊಡ್ಡ ಮಾಹಿತಿ ಇದೆ ಅಥವಾ ಇನ್ನೇನೋ ಇದೆ ಅಂತ ಅಲ್ಲ. ಬಹುತೇಕ ಇದೊಂದು ನಿಮಗೆ ನಿಮ್ಮ ಮಕ್ಕಳ ಜಾಗೃತಿಗಾಗಿ ಇದೊಂದು ನಿಮಗೆ ಸಂದೇಶಪೂರ್ವಕವಾದಂಥ ವಿಡಿಯೋ ಆಗಬಹುದು. ಸಮಾಜದಲ್ಲಿ ಎಂತೆಂಥ ಕೊಳಕು ಮನಸ್ಥಿತಿಯ ಜನಗಳಿದ್ದಾರೆ, ಅದರಲ್ಲೂ ಕೂಡ ವಯಸ್ಸಾದವರು ಕೂಡ ಈ ರೀತಿಯಾಗಿ ನಡೆದುಕೊಂಡು ಬಿಡ್ತಾರೆ ಅನ್ನುವಂಥ ಭ್ರಮೆ ಯಾರಲ್ಲೂ ಕೂಡ ಇರೋದಿಲ್ಲ. ಹಾಗಾಗಿ ಯಾವುದು ಅಸಾಧ್ಯ ಅಂತ ನಾವು ಅಂದ್ಕೊಳ್ತೇವೋ ಅದು ಈಗ ಸಾಧ್ಯ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ನಮ್ಮ ಸಮಾಜದಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಸಮಾಜ ಕೊಳೆತು ನಾರುವಂತಹ ಪರಿಸ್ಥಿತಿಯಲ್ಲಿ ಇದೀಗ ಬಂದು ಬಿಟ್ಟಿದೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಗಮನಿಸಲೇಬೇಕು. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪುಣೆಯ ಬೋರ್ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ 4 ವರ್ಷದ ಹೆಣ್ಣು ಮಗು. ಆ ಮಗುವಿನ ಮೇಲೆ ಹೇಗೆಲ್ಲ ನಡೆದುಕೊಳ್ಳೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಈ ನರಭಕ್ಷಕ ನಡೆದುಕೊಂಡು ಬಿಟ್ಟಿದ್ದ. ಈ ಆರೋಪಿ ಯಾರು ಅಂತ ನಾವು ಗಮನಿಸೋದಾದ್ರೆ, ಅದಕ್ಕಿಂತ ಪೂರ್ವದಲ್ಲಿ ಘಟನೆಯ ಬಗ್ಗೆ ನಾವು ಒಂದಿಷ್ಟು ಗಮನಿಸೋದಾದ್ರೆ, ಈ ಘಟನೆಯು ಮೇ 1ರಂದು 2026 ಅಂತಂದ್ರೆ ಕಳೆದ ಶುಕ್ರವಾರ ಮಧ್ಯಾಹ್ನದ 3 ಗಂಟೆಯ ಆಸುಪಾಸು ನಡೆದಿರುವಂಥ ದುರಂತ ಇದು. 65 ವರ್ಷದ ಭೀಮರಾವ್ ಕಾಂಬಳೆ ಎನ್ನುವಂಥ ವ್ಯಕ್ತಿ ಆತ. ಆ ವ್ಯಕ್ತಿಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಮಗು ತನ್ನ ಅಜ್ಜಿಯ ಮನೆಗೆ ಬಂದು ಬಿಟ್ಟಿರುತ್ತೆ. ಆರೋಪಿಯು ತಿಂಡಿ ಕೊಡಿಸ್ತೀನಿ ಅನ್ನುವಂಥ ಮಾಹಿತಿಯನ್ನ ಅಥವಾ ತಿಂಡಿ ಕೊಡಿಸ್ತೀನಿ ಅನ್ನೋ ಹಾಗೆ ಆ ಮಗುವನ್ನ ರಂಭಿಸಿ ಬಿಡ್ತಾನೆ. ಅಂತಂದ್ರೆ ಆ ಮಗುವನ್ನ ಪುಸಲಾಯಿಸಿ ಬಿಡ್ತಾನೆ. ಆಕೆಯನ್ನ ದನದ ಕೊಟ್ಟಿಗೆಗೆ ಕರೆದುಕೊಂಡು ಹೋಗಿಬಿಡ್ತಾನೆ. ಆಕೆಯ ಮೇಲೆ ಹೇಗೆಲ್ಲ ನಡೆದುಕೊಳ್ಳೋದಕ್ಕೆ ಸಾಧ್ಯನೋ, ಒಂದು ಹೆಣ್ಣನ್ನ ಹೇಗೆಲ್ಲ ಮುಕ್ಕೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಆ 4 ವರ್ಷದ ಮಗುವನ್ನ ಈ ನಾಲಾಯಕ ಮುಕ್ಕಿ ಬಿಡ್ತಾನೆ. ಅದಾದ ಬಳಿಕ ಇನ್ನು ಮಗು ಎಲ್ಲಾದರೂ ಬಾಯಿ ಬಿಟ್ಟು ಬಿಟ್ರೆ ಇದು ಕಷ್ಟ ಆಗಿಬಿಡುತ್ತೆ, ಇದರಿಂದ ನನಗೆ ಸಂಕಷ್ಟ ಬರುತ್ತೆ ಅನ್ನುವ ಒಂದು ನೆಪವನ್ನ ಇಟ್ಟುಕೊಂಡು ಆ ಮಗುವನ್ನ ಕಲ್ಲು ಹೇರಿ ಭೀಕರವಾಗಿ ಆಕೆಯ ಉಸಿರನ್ನ ನಿಲ್ಲಿಸಿ ಬಿಡ್ತಾನೆ. ಅದಾದ ಬಳಿಕ ಆ ದನದ ಸಗಣಿ ಇರುತ್ತಲ್ಲ, ಆ ಸಗಣಿಯಲ್ಲಿ ಆ ಮಗುವನ್ನ ಮುಚ್ಚಿ ಬಿಟ್ಟಿರ್ತಾನೆ. ಅಂತಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಅದೆಷ್ಟು ಕೊಳೆತು ಹೋಗಿರಬಹುದು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಅಂದ ಹಾಗೆ ಮಗುವಿನ ಹುಡುಕಾಟಕ್ಕೆ ಎಲ್ಲರೂ ಕೂಡ ಪ್ರಾರಂಭಿಸಿ ಬಿಡ್ತಾರೆ. ಅದಾದ ಬಳಿಕ ಮಗು ಎಲ್ಲೋಯ್ತು ಅನ್ನುವ ರೀತಿಯಲ್ಲಿ ಹುಡುಕಾಟ ಮಾಡ್ತಾರೆ. ಮಗು ಕಾಣೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಮನೆಯ ಖಾಸಗಿ ಒಬ್ಬರ ಮನೆ, ಆ ಮನೆಯಲ್ಲಿ CCTV ಇರುತ್ತೆ. ಆ CCTV ದೃಶ್ಯವನ್ನ ಗಮನಿಸ್ತಾರೆ. ಅಂತಂದ್ರೆ ಮಗು ಹೆಚ್ಚು ಕಡಿಮೆ ಮಧ್ಯಾಹ್ನದ ಸಮಯ 2 ಗಂಟೆಯ ನಂತರ ಹೋಗಿದೆ, 2 ಗಂಟೆಯವರೆಗೂ ನಮ್ಮ ಜೊತೆಗೆ ಇತ್ತು ಅನ್ನುವ ಹಾಗೆ ಮನೆಯವರು ವಿವರವನ್ನ ಕೊಡ್ತಾರೆ. ಅದಾದ ಬಳಿಕ 2 ಗಂಟೆಯ ನಂತರದ CCTV ಫುಟೇಜ್ಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ಮುದುಕ ಆ ಮಗುವನ್ನ ಕರೆದುಕೊಂಡು ದನದ ಕೊಠಡಿಗೆ ಹೋಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಅದಾದ ಬಳಿಕ ಆ ವ್ಯಕ್ತಿಯೊಬ್ಬನೇ ಹೊರಗಡೆ ಬರ್ತಾನೆ, ಆ ಮಗು ಬರೋದಿಲ್ಲ. ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಈ ನಾಲಾಯಕನೇ ಇಂಥದ್ದೊಂದು ದುರಂತವನ್ನ ಎಸಗಿ ಬಿಟ್ಟಿದ್ದಾನೆ ಅನ್ನುವ ಹಾಗೆ. ಕ್ರೂರತೆಯನ್ನ ಜನರು ಅರ್ಥ ಮಾಡ್ಕೊಳ್ತಾರೆ. ಆ ನಂತರ ಆ ವ್ಯಕ್ತಿಯನ್ನ ಪೊಲೀಸರ ವಶಕ್ಕೆ ಕೊಡ್ತಾರೆ. ಪೊಲೀಸರಿಗೆ ಆ ಒಂದು ವ್ಯಕ್ತಿಯನ್ನ ಬಂಧಿಸಿ ಕೂಡ ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಆರೋಪಿಯನ್ನ ಮೇ 7ರವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಈ ಭೀಕರ ಕೃತ್ಯವನ್ನು ಖಂಡಿಸಿ ಶನಿವಾರ ಅಂದ್ರೆ ಮೇ 2ನೇ ತಾರೀಕು ಗ್ರಾಮಸ್ಥರು ಮತ್ತು ಮಗುವಿನ ಸಂಬಂಧಿಕರು ಮೃತದೇಹವನ್ನ ಮುಂಬೈ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನವಲೆ ಸೇತುವೆ ಬಳಿ ಇಟ್ಟು ಪ್ರತಿಭಟನೆಯನ್ನು ನಡೆಸಿಬಿಡ್ತಾರೆ. ಇದರಿಂದ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಸಂಚಾರ ಸ್ಥಗಿತವಾಗಿ ಬಿಡುತ್ತೆ. ಬಹುತೇಕ ಜನರಿಗೆ ತೊಂದರೆ ಆಗುತ್ತೆ. ಏನಿದು ಘಟನೆ ಅನ್ನುವಂಥ ರೀತಿಯಲ್ಲಿ
ರೀತಿಯಲ್ಲಿ ಬಹುತೇಕ ಜನ ಗಮನಿಸ್ತಾರೆ. ಸಾರ್ವಜನಿಕರಿಗೂ ಕೂಡ ಒಂದು ಕ್ಷಣ ಈ ಘಟನೆ ಕೇಳಿದ ಬಳಿಕ ರೋಷ, ಆವೇಶ ಅಂಥದ್ದೆಲ್ಲವೂ ಕೂಡ ಹುಕ್ಕಿ ಬರುತ್ತೆ. ಆ ನಾಲಾಯಕ ಮುದುಕನನ್ನು ನಮ್ಮ ಕೈಗೆ ಕೊಟ್ಟುಬಿಡಿ, ನಾವೇ ಆತನನ್ನು ಮುಗಿಸಿ ಬಿಡ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ. ಇಂಥದ್ದೆಲ್ಲವೂ ಕೂಡ ಹಾಗೆ ಬರುತ್ತೆ. ಬಹುತೇಕ ಈ ಘಟನೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ಅನಿಸಬಿಡುತ್ತೆ, ನಮ್ಮ ಸಮಾಜದಲ್ಲಿ ಈ ಮಟ್ಟದ ಈ ಕೀಳು ವ್ಯವಸ್ಥೆಯ ಅಥವಾ ಈ ಕೀಳು ಮನಸ್ಥಿತಿಯ ಕ್ರೂರಿಗಳು ಕೂಡ ಇನ್ನೂ ಬದುಕಿಬಿಟ್ಟಿದ್ದಾರಾ? ಇಂಥ ಕ್ರೂರ ವ್ಯವಸ್ಥೆಯು ಕೂಡ ನಮ್ಮಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡಿಬಿಡುತ್ತೆ. ಕೇವಲ 4 ವರ್ಷದ ಮಗು, ಅದೇನು ಭವಿಷ್ಯ ಕಟ್ಕೊಂಡಿತ್ತೋ ಗೊತ್ತಿಲ್ಲ. ಬಹುತೇಕರು ಮಗುವನ್ನು ಆಟಗಳು ಆಡ್ತಾ ಇದ್ದಾರೆ ಅಥವಾ ಇನ್ನೇನೋ ಸ್ನೇಹಿತರ ಜೊತೆ ಓಡಾಟ ಮಾಡ್ಕೊಂಡು ಇರ್ತಾರೆ, ಇಲ್ಲೇ ಇರ್ತಾರೆ, ಓಣೆಯಲ್ಲಿ ಅಥವಾ ಏರಿಯಾದಲ್ಲಿ ಹಿರಿಯರಿದ್ದಾರೆ ಅನ್ನುವಂಥ ನಂಬಿಕೆ ಮೇಲೆ ಬಹುತೇಕ ಜನ ಮಕ್ಕಳನ್ನು ನಿರ್ಲಕ್ಷ್ಯತನ ಮಾಡಿಬಿಡ್ತಾರೆ. ಅಂಥವರಿಗೆ ಇದೊಂದು ತಕ್ಕ ಪಾಠ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ದುರಂತಗಳು ನಡೆಯುವಂಥದ್ದು ಸಿಟಿಗಳಲ್ಲಿ ತುಂಬ ಕಡಿಮೆ, ಆದರೆ ಹಳ್ಳಿಗಳಲ್ಲಿ ಬಹುತೇಕ ಈ ರೀತಿಯಾದಂಥ ಘಟನೆಗಳು ನಡೆದೋಗಿಬಿಡುತ್ತೆ. ಯಾಕಂದರೆ ಸಿಟಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಹಾಗೆ ಹೀಗೆ ಇರುವಂಥ ಕಾರಣದಿಂದಾಗಿ ತಮ್ಮ ಮಕ್ಕಳನ್ನು ತಮ್ಮ ಗೇಟ್ ಒಳಗಡೆ ಇಡುವಂಥ ವ್ಯವಸ್ಥೆ ಅಂಥದ್ದೆಲ್ಲವನ್ನು ಕೂಡ ಮಾಡಿಕೊಳ್ತಾರೆ. ಆದರೆ ಹಳ್ಳಿಯಲ್ಲಿ ಹಾಗಲ್ಲ, ಯಾವುದೇ ರೀತಿಯಾಗಿ ಸಮಸ್ಯೆ ಇರೋದಿಲ್ಲ, ಏರಿಯಾದಲ್ಲಿ ಹಿರಿಯರಿದ್ದಾರೆ, ಯಾವುದು ತೊಂದರೆ ಆಗೋದಿಲ್ಲ ಅನ್ನುವ ಹಾಗೆ ಮಕ್ಕಳನ್ನು ಕೈ ಬಿಟ್ಟು ಬಿಡ್ತಾರೆ. ಆದರೆ ಆ ನಾಲಾಯಕರು ಈ ರೀತಿಯಾಗಿ ದುರಂತವನ್ನು ಎಸಗುವಂಥ ಸಾಧ್ಯತೆಯೂ ಕೂಡ ಇದೀಗ ಹೆಚ್ಚಾಗಿ ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ನಾಲಾಯಕನಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅನ್ನುವ ರೀತಿಯಲ್ಲಿ ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ. ಇನ್ನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸುನೇತ್ರಾ ಪವಾರ್ ಅವರು ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಿದ್ದಾರೆ. 15 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಮತ್ತು ನ್ಯಾಯ ಕೊಡುವ ಭರವಸೆಯನ್ನು ನೀಡಿ ಬಿಟ್ಟಿದ್ದಾರೆ. ಮಗುವಿನ ಅಂತ್ಯ ಸಂಸ್ಕಾರವು ಭಾನುವಾರ ಮಧ್ಯರಾತ್ರಿ ಪುಣೆಯ ವೈಕುಂಠ ಸ್ಮಶಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆದೋಗಿ ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ದುರಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಅವರೆಲ್ಲರೂ ಕೂಡ ಬಂದಿರ್ತಾರೆ. ಇಲ್ಲಿ 4-5 ಗಂಟೆಗಳ ಕಾಲ ಒಂದು ರೀತಿಯಾದಂಥ ಪ್ರತಿಭಟನೆ ಬಳಿಕ ಪೊಲೀಸರು ಆ ಕುಟುಂಬದವರಿಗೆ, ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಕನ್ವಿನ್ಸ್ ಅನ್ನ ಮಾಡ್ತಾರೆ. ಈ ರೀತಿಯಾಗಿ ನೀವು ಪ್ರತಿಭಟನೆ ಮಾಡಿಬಿಟ್ರೆ ಏಕಾಏಕಿಯಾಗಿ ಸಾರ್ವಜನಿಕರಿಗೂ ತೊಂದರೆ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಮುಂಬೈ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇರೋ ಕಾರಣದಿಂದಾಗಿ ಬಹುತೇಕ ವಾಹನಗಳು ಕೂಡ ಓಡಾಡ್ತವೆ. ಇದರಿಂದ ತೊಂದರೆ ಜನರಿಗೂ ಆಗುತ್ತೆ. ಏನು ಇದು ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನು ಕೂಡ ಮಾಡೋಣ ಅನ್ನೋ ಹಾಗೆ ಪೊಲೀಸರು, ಕುಟುಂಬದಸ್ಥರು ಮತ್ತು ಗ್ರಾಮಸ್ಥರ ಮನವನ್ನು ಒಲಿಸಿ ಅಲ್ಲಿಂದ ಮಗುವನ್ನು ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂತಂದರೆ ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ನೀವು ನಂತರ ಈ ಕಾರ್ಯಗಳು ಏನಿದೆ ಎಲ್ಲವನ್ನೂ ಕೂಡ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಾದ ಬಳಿಕ 4-5 ಗಂಟೆಗಳ ಕಾಲ ಮನವೊಲಿಸಿದ ಬಳಿಕ ಆ ಕುಟುಂಬದವರು ಒಪ್ಕೊಂಡು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಗುವಿನ ಮೃತದೇಹವನ್ನು ಕರೆದುಕೊಂಡು ಹೋಗಿ ಆ ಒಂದು ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ಅಂಥದ್ದೆಲ್ಲವನ್ನು ಕೂಡ ಮಾಡುವಂತಹದ್ದು. ಸ್ನೇಹಿತರೆ, ಇಂಥದ್ದೊಂದು ಘೋರ ದುರಂತಕ್ಕೆ ಅದು ಏನು ಹೇಳಬೇಕು ಗೊತ್ತಿಲ್ಲ. ಈ ಸಮಾಜ ಅದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡಿಬಿಡುತ್ತೆ. ಇಂತಹ ಒಂದು ನಾಲಾಯಕರು, ಇಂತಹ ಒಂದು ಕೊಳಕು ಮನಸ್ಥಿತಿಯವರು ನಮ್ಮ ಸಮಾಜದಲ್ಲಿ ಇದುವರೆಗೂ ಕೂಡ ಬದುಕೊಂಡು ಬಿಟ್ಟಿದ್ದಾರಾ? ಇಂತಹ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಬದುಕ್ತಾ ಇದ್ದೀವಾ? ಒಂದು ಕಡೆ ಏನೇನೋ ದುರಂತಗಳು ನಡೀತಾ ಇದ್ದಾವೆ, ಇನ್ನೊಂದು ಕಡೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವ ಕಾರಣಕ್ಕೆ ಅಥವಾ ಎಲ್ಲವೂ ಕೂಡ ಚೆನ್ನಾಗಿದೆ ಅಂದುಕೊಂಡು ಬಿಟ್ರೆ ಇಂಥ ದುರಂತಗಳು ನಡೆದೋಗ್ತಾ ಇದ್ದಾವೆ. ಅದ್ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತು ಇಡೀ ದೇಶವೇ ಒಂದು ಕ್ಷಣ ಚೀತು ಅಂತೇಳಿ ಆ ನಾಲಾಯಕನಿಗೆ ಮುಗಿತಾ ಇದೆ. ಒಂದು ಕಡೆ ಆ ಮಗು ಹೇಗೆಲ್ಲ ಒಂದು ಚಿತ್ರಹಿಂಸೆಯನ್ನು ಅನುಭವಿಸಿ ತನ್ನ ಪ್ರಾಣವನ್ನು ಬಿಟ್ಟಿರಬಹುದು, ಅದೆಷ್ಟು ಒದ್ದಾಡಿರಬಹುದು, ಅದೆಷ್ಟು ಕೂಗಿರಬಹುದು, ಅದೆಷ್ಟು ರೋದನೆಯನ್ನು ಅನುಭವಿಸಿರಬಹುದು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಸಾಕಷ್ಟು ಜನ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಎಂಥವರಿಗೂ ಕೂಡ ಒಂದು ಕ್ಷಣ ಹೃದಯಕ್ಕೆ ನೋವಾಗಿ ಬಿಡುತ್ತೆ. ಇಂತಹ ದುರಂತಗಳು ನಡೆದು ಹೋಗಿದ್ದಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಆ ನಾಲಾಯಕರನ್ನ ಬೀದಿಗೆ ಹಾಕಿ ಎಲ್ಲರೂ ಕೂಡ ಎಳೆದು ಹೊಡೆದು ಹಾಕಿಬಿಡಬೇಕು ಅನ್ನುವಂಥ ರೋಷ, ಆಕ್ರೋಶ ಅಂಥದ್ದೆಲ್ಲವೂ ಕೂಡ ಹುಟ್ಕೊಂಡು ಬಿಡುತ್ತೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತಕ್ಕೆ ಪುಣೆಯ ಬೋರ್ ತಾಲೂಕಿನ ನರಸಾಪುರ ಇದೀಗ ಸಾಕ್ಷಿಯಾಗಿ ಬಿಟ್ಟಿದೆ. ಸ್ನೇಹಿತರೆ, ಈ ಒಂದು ನಾಲಾಯಕನಿಗೆ ನೀವೇನು ಶಿಕ್ಷೆ ಕೊಡಬೇಕು ಅಂತ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ನಾನು ಆರಂಭದಲ್ಲೂ ಕೂಡ ಹೇಳದ್ನಲ್ಲ, ಬಹುತೇಕರು ತಮ್ಮ ಮಕ್ಕಳನ್ನು ಏರಿಯಾದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ, ಅದು ಹಿರಿಯರಿದ್ದಾರೆ ಹಾಗೆ ಹೀಗೆ ಅನ್ನುವ ನಿಟ್ಟಿನಲ್ಲಿ ಇಂತಹ ಒಂದು ಸನ್ನಿವೇಶಗಳು ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ. ಎಲ್ಲರೂ ಕೂಡ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಿಗೆ ನಮ್ಮ ಮಕ್ಕಳನ್ನು ನಾವು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಈ ಸಮಾಜ ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ವ್ಯವಸ್ಥೆಯಲ್ಲಿದೆ ಅನ್ನೋದು ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವೇ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಕುರಿತಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.